ಈಗ ಕಸಿ ಗಿಡ ಯಾರು ನೆಡಬೇಕು, ಓನ್ ರೂಟೆಡ್ ಗಿಡಗಳನ್ನು ಯಾರು ನೆಡಬೇಕು ಅಂತೇಳಿ ನೋಡುವ. ಇದು ಕಸಿ ಕಾಳುಮೆಣಸಿನ ಗಿಡ, ಇದು ಸರ್ಪಂಟೈನ್ ವಿಧಾನದಲ್ಲಿ ಮಾಡಿದ ಗಿಡ, ಇದು ಕಟ್ಟಿಂಗ್ಸ್ ರನ್ನರಿಂದ ಮಾಡಿದಂಥ ಗಿಡಗಳು, ಇದು ಬುಷ್ ಪೆಪ್ಪರ್, ಇದು ಟಿಶ್ಯೂ ಕಲ್ಚರ್ ಕಾಳುಮೆಣಸಿನ ಗಿಡ, ಇದು ರೂಟ್ ಬಾಲ್ನಿಂದ ಮಲ್ಟಿಪ್ಲೈ ಮಾಡಿದ ಕಾಳುಮೆಣಸಿನ ಬಳ್ಳಿ. ಇಲ್ಲಿಂದ ನಂತರ ಈ ಥರ ಬಂದರೆ ರನ್ನರಿಂದ ಮಾಡಿದಂಥ ಕಾಳುಮೆಣಸಿನ ಗಿಡ. ಟಾಪಿಂದ ಕಟ್ ಮಾಡಿ ನಾವು ಗಿಡಗಳನ್ನು ನೆಟ್ಟರೆ ಅದು ಟಾಪ್ ಶೂಟ್ ಕಾಳುಮೆಣಸಿನ ಗಿಡ. ಕಸಿ ಗಿಡ ಓನ್ ರೂಟೆಡ್, ಎರಡೂ ಗಿಡಗಳಲ್ಲಿ ಕೂಡ ಕೆಲವು ಉಪಯೋಗವೂ ಇದೆ, ತೊಂದರೆ ಕೂಡ ಇದೆ. ಈಗ ಕಸಿ ಗಿಡ ನೋಡೋದಿದ್ದರೆ, ಈಗ ಇಳುವರಿ ವಿಚಾರಕ್ಕೆ ಬಂದರೆ ಎರಡರಲ್ಲಿ ಕೂಡ ಡಿಫ್ರೆನ್ಸ್ ಇದ್ದೇ ಇದೆ. ಓನ್ ರೂಟೆಡ್ ಗಿಡದಲ್ಲಿ ಇಳುವರಿ ಕಸಿ ಗಿಡಕ್ಕೆ ಕಂಪೇರ್ ಮಾಡಿದರೆ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಕಾಳುಮೆಣಸಿನ ಗಿಡಕ್ಕೆ ಬೇರಿನಿಂದ ಬರುವಂಥ ರೋಗ ಮುಖ್ಯವಾದ ತೊಂದರೆ. ಮಳೆಗಾಲದಲ್ಲಿ ನೀರಿನಿತ್ತ ಕೂಡಲೇ ರೋಗ ಬರ್ತದೆ. ಹಾಗಾಗಿ ಈ ಥರದ ಕಸಿ ಗಿಡ ನೆಟ್ಟರೆ ಕಾಳುಮೆಣಸು ಒಂದು ಉತ್ತಮವಾದ ಮಿಶ್ರ ಬೆಳೆ. ತುಂಬ ಜನ ಅದನ್ನು ಈಗ ಮುಖ್ಯ ಬೆಳೆಯಾಗಿ ಕೂಡ ಮಾಡ್ತಾ ಇದ್ದಾರೆ. ಕಾಳುಮೆಣಸು ಕೃಷಿ ಶುರು ಮಾಡೋದು ಅಂತೇಳಿ ಆದ ಕೂಡಲೇ ಒಂದು ಕನ್ಫ್ಯೂಷನ್ ಇರ್ತದೆ, ಓನ್ ರೂಟೆಡ್ ಗಿಡ ನೆಡೋದ ಅಥವಾ ಈ ಥರದ ಕಸಿ ಗಿಡ ನೆಡೋದ ಅಂತ ಹೇಳಿಕೊಂಡು. ಅದಕ್ಕೆ ನಾನಿವತ್ತು ಉತ್ತರ ಕೊಡ್ತೇನೆ. ಈಗ ಕಸಿ ಗಿಡ ಮತ್ತು ಓನ್ ರೂಟೆಡ್ ಗಿಡದ ವ್ಯತ್ಯಾಸ ಮೊದಲು ನೋಡುವ. ಕಸಿ ಗಿಡ ಅಂತ ಹೇಳಿದರೆ ಒಂದೇ, ಕೆಳಗೆ ಹಿಪ್ಪಲ್ಲಿ ಇರ್ತದೆ, ಅದಕ್ಕೆ ಗಿಡವನ್ನು ಕಸಿ ಮಾಡುವಂಥದ್ದು, ಕಾಳುಮೆಣಸಿನ ಗಿಡ ಕಸಿ ಮಾಡುವಂಥದ್ದು. ಯಾವುದೇ ತಳಿಯ ಕಾಳುಮೆಣಸಿನ ಬಳ್ಳಿಯನ್ನು ಹಿಪ್ಪಲಿ ಗಿಡಕ್ಕೆ ಕಸಿ ಮಾಡಿದರೆ ಅದು ಕಸಿ ಗಿಡ ಅಂತ ಹೇಳ್ಬೋದು. ಅದೇ ಓನ್ ರೂಟೆಡ್ ಅಂತೇಳಿ ಬಂದ ಕೂಡಲೇ ಹಲವಾರು ವಿಧದ ಓನ್ ರೂಟೆಡ್ ಗಿಡಗಳಿರ್ತದೆ. ಮುಖ್ಯವಾಗಿ ಕಡ್ಡಿ ಗಿಡ ಹೇಳಿದರೆ ರನ್ನರಿಂದ ಕಟ್ ಮಾಡಿ ನಾವು ತೊಟ್ಟೆಯಲ್ಲಿ ನೆಟ್ಟು ಬಿಡುವಂಥದ್ದು. 1ರಿಂದ 3ರಷ್ಟು ಕಡ್ಡಿ ಗಿಡಗಳಿರ್ತದೆ ಒಂದು ತೊಟ್ಟೆಯಲ್ಲಿ. ಇನ್ನು ಮುಖ್ಯವಾದ್ದು ಸರ್ಪಂಟೈನ್ ವಿಧಾನ. ಈ ಥರ ರನ್ನರ್ ಗಿಡಗಳನ್ನು ಉದ್ದಕ್ಕೆ ನಾವು ಬೆಳೆಸಿ ಅಲ್ಲಲ್ಲಿ ತೊಟ್ಟೆಗಳನ್ನು ಇಟ್ಟು ಸರ್ಪಂಟೈನ್ ವಿಧಾನದಲ್ಲಿ ಕಾಳುಮೆಣಸಿನ ಗಿಡ ಮಾಡುವಂಥದ್ದು. ಇದು ತುಂಬ ಸ್ಪೀಡಲ್ಲಿ ಮಾಡಲಿಕ್ಕಾಗ್ತದೆ, ತುಂಬ ವೇಗವಾಗಿ ಬೆಳೀತದೆ, ರನ್ನರ್ ಅಲ್ವ. ಹಾಗಾಗಿ ಈ ಥರದ ತುಂಬ ದೊಡ್ಡ ಮಟ್ಟಿನಲ್ಲಿ ಮಾಡೋದಾಗಿದ್ದರೆ ಕಡ್ಡಿ ಗಿಡಗಳನ್ನು ಈ ಥರ ನೆಟ್ಟು ಮಾಡ್ತಾರೆ. ಅಥವಾ ಇನ್ನು ಈಗ ಹೊಸದಾಗಿ ಬಂದಿರುವಂಥದ್ದು ಟಿಶ್ಯೂ ಕಲ್ಚರ್ ಗಿಡಗಳು. ಇನ್ನೊಂದು ರೂಟ್ ಬಾಲ್ ವಿಧಾನದಲ್ಲಿ ಮಲ್ಟಿಪ್ಲೈ ಮಾಡುವಂಥದ್ದು. ಅದು ರನ್ನರ್ ಆದರೂ ಮಾಡ್ಬೋದು, ಟಾಪ್ ಶೂಟ್ ಮಾಡ್ಬೋದು, ಯಾವುದನ್ನು ಕೂಡ ಮಾಡಲಿಕ್ಕಾಗ್ತದೆ. ಇಲ್ಲಿ ನೀವು ನೋಡುವಂಥದ್ದೊಂದು ಬುಷ್ ಪೆಪ್ಪರ್, ಆಯಿತಾ. ಇದು ಒಂದು ಥರದ ವಿಧಾನ, ತುಂಬ ಚೆಂದ ಇದೆ, ಹಾಗಾಗಿ ನಾನು ನಿಮಗೆ ತೋರಿಸಿದ್ದು. ಬುಷ್ ಪೆಪ್ಪರ್ ಮಾಡೋ ವಿಧಾನ ಹೇಳಿದ್ರೆ ಈಲ್ಡಿಂಗ್ ಬ್ರ್ಯಾಂಚ್ ಬರ್ತದಲ್ಲ, ಅದನ್ನು ಕಟ್ ಮಾಡಿ ಯಾವುದೇ ವಿಧಾನದಲ್ಲಿ ನಾವು ಓನ್ ರೂಟೆಡ್ ಈ ಥರ ಚಟ್ಟಿಯಲ್ಲಿ ಮಾಡ್ಬೋದು. ಈಗ ನಾವು ಟ್ಯಾರೆಸಿಯಲ್ಲಿ ಅಥವಾ ಮನೆ ಎದುರು ಬದಿ ಚಟ್ಟಿಯಲ್ಲಿ ಏನಾದರೂ ಮಾಡೋದಿದ್ದರೆ ಇದು ಉತ್ತಮ. ತುಂಬ ಬೆಳವಣಿಗೆ ಆಗೋದಿಲ್ಲ ಇಷ್ಟೇ, ಆದರೆ ವರ್ಷ ಇಡೀ ಆಗ್ತಾನೇ ಇರ್ತದೆ. ಹೆಚ್ಚು ಗಿಡಗಳನ್ನು ಮಲ್ಟಿಪ್ಲೈ ಮಾಡುವ ವಿಧಾನ ಅಂತ ಹೇಳಿದರೆ ಒಂದು ಸರ್ಪಂಟೈನ್, ಒಂದು ಈ ಥರ ಕಟ್ಟಿಂಗ್ಸ್ ಹಾಕಿ ಮಾಡುವಂಥದ್ದು, ಮತ್ತು ಇತ್ತೀಚೆಗೆ ಟಿಶ್ಯೂ ಕಲ್ಚರ್ ಗಿಡಗಳು ಕೂಡ ಬಂದಿದೆ. ಇದಿಷ್ಟು ಕಸಿ ಗಿಡ ಮತ್ತು ಓನ್ ರೂಟೆಡ್ ಗಿಡಗಳ ವ್ಯತ್ಯಾಸ. ಈಗ ಕಸಿ ಗಿಡ ಯಾರು ನೆಡಬೇಕು, ಓನ್ ರೂಟೆಡ್ ಗಿಡಗಳನ್ನು ಯಾರು ನೆಡಬೇಕು ಅಂತೇಳಿ ನೋಡುವ. ಹೇಳಿದ್ರೆ ಒಂದೊಂದು ಜಾಗ ಒಂದೊಂದು ರೀತಿ ಇರ್ತದೆ. ನಮ್ಮ ಪ್ರತಿಯೊಂದು ಕೃಷಿ ಭೂಮಿಯಲ್ಲಿ ಕೂಡ ಕೆಲವು ಏರು ತಗ್ಗಿರ್ತದೆ, ಕೆಲವು ಜಾಗದಲ್ಲಿ ನೀರು ನಿಲ್ತದೆ ಅಂಥ ಸಮಸ್ಯೆಗಳೆಲ್ಲ ಇರ್ತದೆ, ಅಡ್ವಾಂಟೇಜ್ ಕೂಡ ಇರ್ತದೆ ಅದರಲ್ಲಿ. ಈಗ ನಮ್ಮಲ್ಲಿ ಸಾಕಷ್ಟು ನೀರು ಇದೆ, ಮಳೆಗಾಲದಲ್ಲಿ ನೀರು ನಿಲ್ಲುವ ತೊಂದರೆ ಕೂಡ ಇದೆ ಅಂತ ಹೇಳಿ ಆದ ಕೂಡಲೇ ಕಸಿ ಗಿಡ ಒಳ್ಳೆಯದು. ಯಾಕಂತ ಹೇಳಿದರೆ ಕಾಳುಮೆಣಸಿನ ಗಿಡಕ್ಕೆ ಬೇರಿನಿಂದ ಬರುವಂಥ ರೋಗ ಮುಖ್ಯವಾದ ತೊಂದರೆ. ಮಳೆಗಾಲದಲ್ಲಿ ನೀರು ನಿಂತ ಕೂಡಲೇ ರೋಗ ಬರ್ತದೆ. ಹಾಗಾಗಿ ಈ ಥರದ ಕಸಿ ಗಿಡ ನೆಟ್ಟರೆ ರೋಗದ ಪರ್ಸೆಂಟೇಜ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಈ ಥರ ಯಾವುದೇ ಸರ್ಪಂಟೈನ್ ವಿಧಾನ ಆಗಿರ್ಬೋದು, ಕಡ್ಡಿ ಯಾವುದೇ ಓನ್ ರೂಟೆಡ್ ಗಿಡಗಳಿಂದ ಮಾಡಿದ ಗಿಡಗಳಲ್ಲಿ ರೋಗ ಬೇಗನೆ ಬರ್ತದೆ. ಎಲ್ಲಿ ಅಂತ ಹೇಳಿದರೆ ಮಳೆಗಾಲದಲ್ಲಿ ನೀರು ನಿಲ್ತದೆ ಅಂತ ಆದರೆ. ಹಾಗಾಗಿ ನೀರು ಸಾಕಷ್ಟು ಇದ್ದರೆ ಮಳೆಗಾಲದಲ್ಲಿ ನೀರು ನಿಲ್ತದೆ ಅಂತ ಗದ್ದೆ ಭೂಮಿ ಅಂತ ಹೇಳಿ ಆದ ಕೂಡಲೇ ಕಸಿ ಗಿಡಗಳು ಒಳ್ಳೆಯದು. ನೀರಿನ ಸಮಸ್ಯೆ ಇದೆ, ಜಾಗ ಸ್ವಲ್ಪ ಇಳಿಜಾರಿದೆ, ಅಥವಾ ನೀರು ನಿಲ್ಲುವುದಿಲ್ಲ, ಅಥವಾ ನೀರು ನಿಲ್ಲದಂತೆ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಆದ ಕೂಡಲೇ ಯಾವುದೇ ಓನ್ ರೂಟೆಡ್ ಗಿಡ ಒಳ್ಳೆಯದು. ಇಲ್ಲಿ ನೋಡಿ ಸ್ವಲ್ಪ ಇಳಿಜಾರಿದೆ, ಮತ್ತು ನಾನು ಸ್ವಲ್ಪ ಏರು ಮಾಡಿ ಕೊಟ್ಟಿದ್ದೇನೆ. ಇದರಲ್ಲೆಲ್ಲ ಕಡ್ಡಿ ಗಿಡಗಳು, ಇದೆಲ್ಲ ರೂಟ್ ಬಾಲ್ನಲ್ಲಿ ಮಾಡಿದಂತಹ ಕಾಳುಮೆಣಸಿನ ಗಿಡಗಳು. ಕಸಿ ಗಿಡ ಓನ್ ರೂಟೆಡ್, ಎರಡೂ ಗಿಡಗಳಲ್ಲಿ ಕೂಡ ಕೆಲವು ಉಪಯೋಗವೂ ಇದೆ, ತೊಂದರೆ ಕೂಡ ಇದೆ. ಈಗ ಕಸಿ ಗಿಡ ನೋಡೋದಿದ್ದರೆ ಮಳೆಗಾಲ ನಿಂತ ಕೂಡಲೇ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಆದರೆ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಆಗುವಾಗ ನಮ್ಮಲ್ಲಿ ಮಳೆ ಕಡಿಮೆ ಆಗ್ತದಲ್ವ, ಒಂದು ವಾರಕ್ಕಿಂತ ಹೆಚ್ಚು ಇದು ತಾಳಿಕೊಳ್ಳೋದಿಲ್ಲ. ಯಾಕಂತೇಳಿದರೆ ಇದರಲ್ಲಿ ಕೆಳಗಿನ ಗಿಡ ಬೇರೆ ಅಲ್ವಾ, ಅದಕ್ಕೆ ಬೇರಿನಿಂದ ಆಹಾರ ಅಥವಾ ನೀರು ಬರಬೇಕಾಗ್ತದೆ. ಹಾಗಾಗಿ ಬೇಗನೆ ಬಾಡ್ತದೆ, ಬೇಗನೆ ನೀರು ಕೊಡಬೇಕಾಗ್ತದೆ ಕಸಿ ಗಿಡಗಳಿಗೆ.
ಓನ್ ರೂಟೆಡ್ ಗಿಡ ಹಾಗಲ್ಲ, ಸ್ವಲ್ಪ ಟೈಮ್ ನೀರು ಇಲ್ಲದಿದ್ದರೂ ಕೂಡ ಬೇಗನೆ ಬಾಡೋದಿಲ್ಲ, ಸ್ವಲ್ಪ ಸ್ಟ್ರೆಸ್ ತಾಳಿಕೊಳ್ತದೆ, ಅದರದ್ದೇ ಸ್ವಂತ ಬೇರೆ ಇರ್ತದೆ, ತುಂಬ ದೂರಕ್ಕೆ ಹರಡಿಕೊಂಡಿರ್ತದೆ, ಅಷ್ಟು ಜಾಗದಿಂದ ಆಹಾರ ಅಥವಾ ನೀರನ್ನು ತಗೊಳ್ಳುವ ಶಕ್ತಿ ಇರ್ತದೆ, ಹಾಗಾಗಿ ಬೇಗನೆ ಬಾಡಿಕೊಳ್ಳುವುದಿಲ್ಲ. ಈಗ ಇಳುವರಿ ವಿಚಾರಕ್ಕೆ ಬಂದರೆ ಎರಡರಲ್ಲಿ ಕೂಡ ಡಿಫ್ರೆನ್ಸ್ ಇದ್ದೇ ಇದೆ. ಓನ್ ರೂಟೆಡ್ ಗಿಡದಲ್ಲಿ ಇಳುವರಿ ಕಸಿ ಗಿಡಕ್ಕೆ ಕಂಪೇರ್ ಮಾಡಿದರೆ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಇದರಿಂದ ಆಹಾರ ತಗೊಳ್ಳಿಕ್ಕಿರುವಂಥ ಶಕ್ತಿ ಕಡಿಮೆ ಇರ್ತದೆ, ನೀರು ಎಲ್ಲ ಇದರಲ್ಲಿ ಬೇಕಾದಷ್ಟು ಅವಕಾಶ ಇರ್ತದೆ, ಹಾಗಾಗಿ ಇದರಲ್ಲಿ ಇಳುವರಿ ಜಾಸ್ತಿ ಓನ್ ರೂಟೆಡ್ ಯಾವುದೇ ಗಿಡಗಳಲ್ಲಿ ಆದರೂ ಕೂಡ. ಆದರೂ ಕಸಿ ಗಿಡದಲ್ಲಿ ಹಿಪ್ಪಲಿಯಲ್ಲಿ ಆಗಾಗ ಚಿಗುರು ಬರ್ತಾ ಇರ್ತದಲ್ವ, ಹೊಸತ್ತು ಚಿಗುರು ಹಿಪ್ಪಲಿಯದ್ದು ಬರ್ತಾ ಇರ್ತದೆ. ಅದಕ್ಕೆ ನಾವು ಸ್ವತಃ ಕಸಿ ಕಟ್ತಾ ಇದ್ದರೆ ಯಾವುದೇ ತೊಂದರೆ ಇಲ್ಲ, ಕೆನಾಪಿ ಚೆನ್ನಾಗಿ ಬರ್ತದೆ. ನಾವು ತುಂಬ ಉದಾಹರಣೆ ನೋಡಿದ್ದೇವೆ ನಮ್ಮ ಊರಿನ ಕೃಷಿಕರಲ್ಲಿ, ಚೆನ್ನಾಗಿ ಅವರು ಹೊಸ ಹಿಪ್ಪಲಿ ಚಿಗುರು ಬರ್ತಾ ಇದ್ದ ಹಾಗೆ ಅದಕ್ಕೆ ಕಸಿ ಕಟ್ತಾರೆ. ಒಂದೊಂದು ಅಡಿಕೆ ಗಿಡದಲ್ಲಿ 5ರಿಂದ 7 ತನಕ ಹಿಪ್ಪಲಿಯಿಂದ ಕಸಿ ಕಟ್ಟಿದ ಕಾಳುಮೆಣಸಿನ ಬಳ್ಳಿಗಳಿದ್ದ ಕೂಡಲೇ ತುಂಬ ಚೆನ್ನಾಗಿ ಕೆನಾಪಿ ಬಂದು ಒಂದೊಂದು ಅಡಿಕೆ ಗಿಡದಲ್ಲಿ 3ರಿಂದ 5 kg ತನಕ ಕಾಳುಮೆಣಸು, ಒಣ ಕಾಳುಮೆಣಸು ತೆಗೆಯುವವರು ತುಂಬ ಜನ ಇದ್ದಾರೆ. ಅದೇ ಟಾಪ್ ಶೂಟು, ರನ್ನರ್ ಅಥವಾ ಸರ್ಪಂಟೈನ್ ಯಾವುದೇ ವಿಧಾನದಲ್ಲಿ ನಾವು ಕಾಳುಮೆಣಸಿನ ಗಿಡಗಳನ್ನು ನೆಟ್ಟರೆ ಅದರಿಂದ ಇಳುವರಿ ಜಾಸ್ತಿ ಬರ್ತದೆ, ಓನ್ ರೂಟೆಡ್ ಆಗಿರ್ತದೆ. ಈ ಥರ ಈಲ್ಡಿಂಗ್ ಬ್ರ್ಯಾಂಚಸ್ಗಳು ಸಾಕಷ್ಟು ಬರ್ತದೆ, ಕೆಳಗಿನಿಂದಲೇ ಈಲ್ಡಿಂಗ್ ಬ್ರ್ಯಾಂಚಸ್ ಬರ್ತದೆ, ಹಾಗಾಗಿ ಇಳುವರಿ ಕೂಡ ಜಾಸ್ತಿ. ಕಸಿಯಲ್ಲಿ ಇಷ್ಟು ಈ ಜಾಗದಲ್ಲಿ ನಾವು ಕಸಿ ಕಟ್ಟಿರ್ತೇವೆ ಮತ್ತು ಕೂಡ ಸ್ವಲ್ಪ ದೂರದವರೆಗೆ ಅದು ತನ್ನಿಂದ ತಾನೇ ಹೀಗೆ ನಾವು ಬಿಡಬೇಕಾಗ್ತದೆ, ಕೆಳಗಿಂದ ಬಿಟ್ಟ ಕೂಡಲೇ ರೋಗವು ಜಾಸ್ತಿ, ಹಾಗಾಗಿ ಇಷ್ಟು ಎತ್ತರ ತನಕ ಬ್ಲ್ಯಾಂಕ್ ಇರ್ತದೆ ನೋಡಿ, ಅಲ್ಲಿಂದ ಮೇಲೆ ಬೆಳವಣಿಗೆ ಇರ್ತದೆ, ಅಲ್ಲಿಂದ ನಂತರವೇ ಈಲ್ಡಿಂಗ್ ಬ್ರ್ಯಾಂಚಸ್ ಇರ್ತದೆ, ಅಷ್ಟಾಗುವಾಗ ಸ್ವಲ್ಪ ಇಳುವರಿ ಕಡಿಮೆ ಅಂತ ಹೇಳ್ಬೋದು. ಈಗ ಓನ್ ರೂಟೆಡ್ ಗಿಡ ಆದರೆ ಹಲವಾರು ತಳಿಗಳಿವೆ. ಕಸಿ ಅಂತೇಳಿದರೆ ಒಂದೇ ತಳಿ ಅಂತೇಳಿ ಆಗೋದಿಲ್ಲ, ನಮ್ಮ ಊರಲ್ಲಿ ಹಲವಾರು ತಳಿಗಳಿವೆ. P1, P2 ಹಾಗೆ 10 ತನಕ ಪಣಿಯೂರಿನಲ್ಲಿ ತೇವಂ, ಸಿಗಂದಿನಿ, ಚಂದ್ರ, ಕರಿಮುಂಡ ಮತ್ತು ಬೇರೆ ಬೇರೆ ಹೆಸರು ನೆನಪು ಬರ್ತಾ ಇಲ್ಲ. ಈ ಥರದ ಹಲವಾರು 100ಕ್ಕೂ ಹೆಚ್ಚು ತಳಿಗಳಿವೆ, ಆಯಾ ಪ್ರದೇಶಕ್ಕೆ ಹೊಂದಿಕೆ ಆಗುವಂಥ ತಳಿಗಳಿವೆ. ಯಾವುದನ್ನು ಬೇಕಾದರೂ ನಾವು ಕಸಿ ಕಟ್ಬೋದು, ಅದರಲ್ಲಿ ಯಾವುದೇ ವ್ಯತ್ಯಾಸ ಬರುವುದಿಲ್ಲ. ಆ ತಳಿಯದ್ದೇ ಕಾಳುಮೆಣಸು ನಮಗೆ ಸಿಗ್ತದೆ. ಅದೇ ಕೆಲವು ವಿಶೇಷ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ, ನಮ್ಮ ಊರಿನಲ್ಲೇ ಇರ್ತದೆ, ನಮ್ಮ ತೋಟದಲ್ಲೇ ಇರ್ತದೆ, ಅದು ನಮಗೆ ಗೊತ್ತಾಗೋದಿಲ್ಲ. ಈ ಮಳೆಗಾಲದಲ್ಲಿ ಕೂಡ ಯಾವುದೇ ರೋಗ ಬರದಿರುವಂಥದ್ದು, ಒಳ್ಳೆಯ ಇಳುವರಿ ಬರುವಂಥದ್ದನ್ನು ನಾವು ಮಲ್ಟಿಪ್ಲೈ ಮಾಡ್ಬೋದು. ಅದನ್ನೇ ನಮ್ಮ ಜಾಗದಲ್ಲಿ ನಾವು ನೆಡ್ತಾ ಹೋದರೆ ನಮಗೆ ಯಾವುದೇ ರೋಗ ಇಲ್ಲದ ಒಳ್ಳೆಯ ಕಾಳುಮೆಣಸಿನ ಗಿಡಗಳು ಸಿಗ್ತದೆ. ಹಾಗಾಗಿ ನಮ್ಮ ತೋಟ, ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಯಾವುದು ಹೊಂದಿಕೊಳ್ತದೆ ಅಂತೇಳಿ ನೋಡಿಕೊಂಡು ನಾವು ಕಾಳುಮೆಣಸಿನ ತಳಿ ಹಾಗೂ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಮಾಡಿದರೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ. क्या रे